ಕಲಬುರಗಿ ಜಿಲ್ಲೆಯನ್ನು ಬರಗಾಲ ಘೋಷಣೆ ಮಾಡುವಂತೆ ಆಗ್ರಹಿಸಿ ಕಲಬುರಗಿ ಹುಮನಾಬಾದ್ ರಿಂಗ್ ರಸ್ತೆ ಹತ್ತಿರ ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಿ ಆಗಸ್ಟ್ 17ಕ್ಕೆ ಕಲಬುರಗಿ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹುಮನಾಬಾದ್ ರಿಂಗ್ ರಸ್ತೆಯ ಹತ್ತಿರ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ಶರಣಬಸಪ್ಪ ಮಮ್ಮಶೆಟ್ಟಿ ಮತ್ತು ನಾಗೇಂದ್ರಪ್ಪ ದಂಬೆ ಅವರು ಮಾತನಾಡಿ, ಆಗಸ್ಟ್ 17ರವರೆಗೂ ಒಂದು ವೇಳೆ ಬರಗಾಲ ಘೋಷಣೆ ಮಾಡದೆ ಹೋದರೆ ಆಗಸ್ಟ್ 17ರಂದು ಜಿಲ್ಲೆಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಛಾಯೆ ಆವರಿಸ್ತಾ ಇದೆ. ಇವತ್ತು ಸರ್ಕಾರಕ್ಕೆ ಮುಂಜಾಗ್ರತಾ ಬರಗಾಲ ಬೀಳ್ತಂದು ಗೊತ್ತಿದ್ರು ಕೂಡ ಮುಂಜಾಗ್ರತಾ ಕ್ರಮ ವಹಿಸಲಾರದೆ ಇರೋದೇ ಇದು ರೈತ ವಿರೋಧಿ ಧೋರಣೆ ಆಗಿದೆ. ಇವರು ರಾಜ್ಯದವರು ಕೇಂದ್ರದ ಮೇಲೆ ಹಾಕ್ತಾರೆ, ಕೇಂದ್ರದವರು ರಾಜ್ಯದ ಮೇಲೆ ಹಾಕ್ತಾರೆ, ಒಬ್ಬರ ಮೇಲೆ ಒಬ್ಬರು ಹಾಕಿ ಗೊಬ್ಬರ ಬಂಡಿ ಹೊಡೆದು ರೈತರು ಸಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ತಕ್ಷಣವೇ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು. ಮಹಾರಾಷ್ಟ್ರ ಉಜ್ನಿ ಪುಣೆ ಡ್ಯಾಮದಿಂದ 15 TMC ನೀರು ಕೊಡಬೇಕು. ಪ್ರತಿ ಎಕರೆಗೆ 50,000 ರೂಪಾಯಿ ಬರ ಪರಿಹಾರವನ್ನು ಕೊಡಬೇಕು. ಹಳೆ ಬಾಕಿ ಬೆಳೆ ವಿಮೆಯನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು. ದನ ಕರುಗಳಿಗೆ ಕಣಕಿ ಗೋಶಾಲೆಯನ್ನು ತೆರೀಬೇಕು. ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳದು ರೈತರ ಸಾಲದ ದೃಢೀಕರಣ ಕೇಳ್ತಕ್ಕಂಥದ್ದನ್ನು ತಕ್ಷಣವೇ ಕೈ ಬಿಡಬೇಕು. ರೈತರ ಸಾಲ ನವೀಕರಣ ರಿನ್ಯೂವಲ್ ಮಾಡೋಕ್ಕೆ ಬ್ಯಾಂಕ್ಗಳನ್ನು ಕಾಲಾವಕಾಶ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಹುಮನಾಬಾದ್ ರಿಂಗ್ ರೋಡ್ನಲ್ಲಿ ರಸ್ತಾ ರೋಕ್ ಚಳುವಳಿಯನ್ನು ನಡೆಸ್ತಾ ಇದ್ದೀವಿ. ಆಗಸ್ಟ್ 17ರಂದು ಕಲಬುರಗಿ ಸಂಪೂರ್ಣ ಬಂದ್ ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಅನ್ನದಾತರ ಜೊತೆಗೆ ಕೈ ಜೋಡಿಸ್ಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತೇವೆ. ಈಗಾಗಲೇ 2 ತಿಂಗಳಾಯಿತು, ಈಗ ಮಳೆ ಇಲ್ಲ, ಏನೂ ಇಲ್ಲ. ಇಷ್ಟು ಸಮಸ್ಯೆ ಇದ್ರೂ ಕೂಡ ರಾಜ್ಯದಲ್ಲಿ ಸಚಿವ ಸಂಪುಟಕ್ಕಾಗಿ ಫೈಟ್ ನಡೀತಾ ಇದೆ, ಕೇಂದ್ರದಲ್ಲಿ ಬೇರೆನೇ ನಡೀತಾ ಇದೆ. ಇವತ್ತು ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ತಮ್ಮ ಕುರ್ಚಿ ಆಸೆಗಾಗಿ, ಅಧಿಕಾರದ ಲಾಭಿಗಾಗಿ ಪರದಾಡ್ತಾ ಇದ್ದಾರೆ ವಿನ, ಅದಕ್ಕೆ ಒದ್ದಾಡ್ತಾ ಇದ್ದಾರೆ ವಿನ, ಗುದ್ದಾಡ್ತಾ ಇದ್ದಾರೆ ವಿನ. ಆದರೆ ರೈತರು ಬರಗಾಲದಿಂದ ತತ್ತರಿಸಿ ಕಷ್ಟದಲ್ಲಿ ಒಳಗಾಗಿರ್ತಕ್ಕಂಥ ರೈತರ ಒಕ್ಕಲ್ತನಗಳನ್ನು ದಿವಾಳಿ ಆಗ್ತಕ್ಕಂಥ ತತ್ತರಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತರನ್ನ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ನೆರವಿಗೆ ಯಾವುದೇ ಕಾರಣಕ್ಕೂ ಬರಲಾರ್ದ ಅದನ್ನು ರೈತ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥ ನೀತಿಯನ್ನು ಕೈಬಿಟ್ಟು ರೈತರ ನೆರವಿಗೆ ಸರ್ಕಾರನ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾರೆ. ರಾಜ್ಯ ಸರ್ಕಾರ ಬರಗಾಲ ಅಧ್ಯಯನಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬರಗಾಲದ ಬಗ್ಗೆ ಯಾವುದೇ ರೀತಿಯಾದಂಥ ಚಕಾರ ಎತ್ತಾ ಇಲ್ಲ. ನಾವು ಹೇಳಕ್ಕೆ ಬಯಸ್ತೀವಿ, ರೈತರ ಬಗ್ಗೆ ಅವ್ರಿಗೆ ಏನಾದರೂ ಕಿಂಚಿತ್ತು ಕಾಳಜಿ ಕಕ್ಕಲತ್ತಿತ್ತು ಅಂದರೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗೃಹ ಮಂತ್ರಿಗಳು ಕೂಡ ತಕ್ಷಣವೇ ರೈತರ ನೆರವಿಗೆ ಧಾವಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅದ್ರ ಒಳಗಾಗಿ ಆಗಸ್ಟ್ 17ರ ಒಳಗಾಗಿ ಬರಪೀಡಿತ ಘೋಷಣೆ ಮಾಡಿ ರೈತರ ನೆರವಿಗೆ ಧಾವಿಸ್ಬೇಕು. ರೈತರ ಕಷ್ಟನ ಆಲಿಸಕ್ಕೆ ಮಧ್ಯ ಪ್ರವೇಶನ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು SKM ವತಿಯಿಂದ ನಾವು ರಸ್ತೆ ತಡೆಯನ್ನು ಇಟ್ಟುಕೊಂಡಿದ್ದೀವಿ. ಇವತ್ತು ಕಲಬುರಗಿ ಬಂದನ್ನು ಆಗಬೇಕು. ಇವತ್ತೇನಪ್ಪ ಬರಗಾಲ ಘೋಷಣೆ ಆಗಬೇಕು. ಇವತ್ತು ರೈತರಿಗೆ ಬೆಳೆ ಪರಿಹಾರಪ್ಪ ಅಂತಂದ್ರೆ 50,000 ಕೊಡಬೇಕಂತೇಳಿ ನಾವು SKM ವತಿಯಿಂದ ಇವತ್ತು ಕಲಬುರಗಿಯಲ್ಲಿ ರಸ್ತೆ ತಡ ರೋಕನ್ನು ಇಟ್ಟುಕೊಂಡಿದ್ದೇವೆ. ಇಡೀ ಕರ್ನಾಟಕದಲ್ಲಿ ಎಲ್ಲ ಸಂಘಟನೆಗಳು ಕೂಡಿ ಇವತ್ತು ಬರಗಾಲ ಘೋಷಣೆ ಆಗಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಆಗಿದ್ದಿಲ್ಲಪ್ಪ ಅಂತಂದ್ರೆ ಕಲಬುರಗಿ 17ನೇ ತಾರೀಕಿಗೆ ಬಂದ್ ಕರೆಯನ್ನು ಕೂಡ ಕೊಟ್ಟಿದ್ದೇವೆ. ಒಂದು ಮಾಡಿದಿಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕು.